ಹಾಯ್ ಎಲ್ಲರಿಗೂ. ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಹೆಣ್ಮಕ್ಳಿಗೆ ಮದುವೆ ಮಾಡಿರ್ತಾರೆ. ಅದು ಲವ್ ಮ್ಯಾರೇಜ್ ಆಗಲಿ ಇಲ್ಲ ಅರೇಂಜ್ ಮ್ಯಾರೇಜ್ ಆಗಲಿ, ಸಣ್ಣದಾಗಲಿ ಇಲ್ಲ ದೊಡ್ಡದಾಗಲಿ ಮ್ಯಾರೇಜ್ ಮಾಡಿರ್ತಾರೆ. ಅದಕ್ಕೆ ಸಣ್ಣದಾಗಿನೂ ಒಂದು ಲಾಖಗಟ್ಟಲೆ ಖರ್ಚಾಗಿರುತ್ತೆ, ದೊಡ್ಡದಾಗಿದ್ರೂ ಕೋಟಿಗಟ್ಟಲೆ ಖರ್ಚಾಗಿರುತ್ತೆ ಅಲ್ವಾ. ಆದರೆ ನಾಳೆ ಒಂದಿನ ಕಷ್ಟ ಅಂತ ನಮಗೆ ಅನ್ನಿಸುವಾಗ ನಾವು ಯಾವುದೇ ಒಡವೆ ಜೊತೆಗೆ ಯಾವ ಹತ್ರನೂ ನಮಗೆ ಪೀಸ್ಫುಲ್ಲಾಗಿ ಇರೋದಕ್ಕೆ ಆಗಲ್ಲ. ಅದೇ ನಮಗಂತ ಒಂದು ಮನೆ ಆದರೆ ಚಿಕ್ಕದಾಗಿರಲಿ ಇಲ್ಲ ದೊಡ್ಡದಾಗಿರಲಿ, ಅದನ್ನ ಹೆಣ್ಮಕ್ಳ ಹೆಸರಿಗೆ ಅಪ್ಪ ಅಮ್ಮಂದ್ರು ಮಾಡಿಕೊಟ್ಟಾಗ ನಾಳೆ ಒಂದಿನ ಕಷ್ಟ ಅಂದರೆ ಅದರೊಳಗೆ ಹೋಗಿ ಅವರು ನೆಮ್ಮದಿಯಾಗಿರ್ಬೋದು. ಚೆನ್ನಾಗಿರೋ ಟೈಮಲ್ಲಿ ರೆಂಟ್ ಆದರೂ ಅವ್ರಿಗೆ ಬರುತ್ತೆ. ಆವಾಗ ಎಲ್ಲರೂ ಅಷ್ಟೇ, ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ, ಮನೆ ನೋಡಿಕೊಂಡ್ರೆ ಸಾಕು, ಮಕ್ಕಳನ್ನ ನೋಡಿಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಮನೆ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೇಲೇ ಇದ್ದಾಗ ನಾಳೆ ನಮಗಂತ ಒಂದು ನೆಲೆನೇ ಇಲ್ದಂಗೆ ಆಗತ್ತೆ. ಫ್ಯೂಚರಲ್ಲಿ ಏನೇ ಹಸ್ಬೆಂಡು ಅಪ್ಪ ಕೋಟಿಗಟ್ಟಲೆ ಇದ್ರೂ ಅವ್ರಿಗಂತ ಸ್ವಂತ ಮನೆ ಇದ್ರೂ ಅದು ಅವ್ರದ್ದೇ ಆಗುತ್ತೆ. ನಮ್ಮದಂತ ಏನೂ ಇರಲ್ಲ. ಕಷ್ಟ ಅಂತ ನಮಗೆ ಅಲ್ಲಿ ಒಂದು ಕ್ಷಣವೂ ಇರೋಕ್ಕೆ ಕಷ್ಟ ಆಗತ್ತೆ. ಎಷ್ಟೋ ಹೆಣ್ಮಕ್ಳು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಮಗೆ ಎಲ್ಲೂ ಹೋಗೋಕ್ಕೆ ದಾರಿ ಇಲ್ಲ ಅಂತ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ನಾನೇ ಕಣ್ಣಾರೆ ತುಂಬ ಜನ ನೋಡಿದ್ದೀನಿ. ಆ ಥರ ಸಿಚುವೇಶನ್ ಇನ್ನು ಮುಂದೆ ಬೇರೆ ಹೆಣ್ಮಕ್ಳಿಗೆ ಬರೋದು ಬೇಡ. ಸೊ ಎಲ್ಲ ಇದನ್ನ ಯಾರಾದರೂ ನೋಡ್ತಿದ್ರೆ ಅಪ್ಪ ಅಮ್ಮ ಆಗಿರಲಿ, ಹಸ್ಬೆಂಡ್ ನಿಮ್ಮ ವೈಫ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ಅಂದರೆ ಅವ್ರ ಹೆಸ್ರಲ್ಲಿ ಚಿಕ್ಕದಾಗಿ ಒಂದು ಮನೆ ಮಾಡಿಕೊಡಿ. ಅವ್ರಿಗಂತ ಫ್ರೀ ಟೈಮ್ಸ್ ಕೊಡಿ, ಇಂಡಿಪೆಂಡೆಂಟಾಗಿ ಬಾಳಕ್ಕೆ ಬಿಡಿ ಅವ್ರನ್ನ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೆ ಎಜುಕೇಷನು ವರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಚಿಕ್ಕ ವಯಸ್ಸಿಂದನೇ ಹೇಳಿ ಬೆಳೆಸಿ ಅವರೊಂದು ಕಾಲ ಮೇಲೆ ನಿಂತ ಮೇಲೆ ಅವ್ರಿಗೆ ಮದುವೆ ಮಾಡಿಕೊಡಿ. ಒಂದು ಕೆಲಸ ಮಾಡುವಾಗಲೇ ನಮಗೆ ಅಂತ ನಾವೇ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ. ಬೇರೆಯವ್ರು ನಮ್ಗೆ ರೆಸ್ಪೆಕ್ಟ್ ಮಾಡಿಲ್ಲ ಅಂದರೂ ನಮ್ಮ ಮೇಲೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ. ಸೊ ಒಂದು ಚಿಕ್ಕ ಸರ್ಕಲ್ನಲ್ಲಿ ಯಾವತ್ತೂ ಬಾಳಬೇಡಿ. ಅದನ್ನ ಬಿಟ್ಟು ಹೊರಗೆ ಬನ್ನಿ. ಯಾವುದೋ ಚಿಕ್ಕ ಕೆಲಸ ಇರಲಿ ಅದನ್ನ ಮಾಡಿದಾಗ ನೀವು ಸೆಲ್ಫ್ ರೆಸ್ಪೆಕ್ಟಿಂದ ಬಾಳ್ಬೋದು, ಹ್ಯಾಪಿಯಾಗಿರ್ಬೋದು. ಆ್ಯಂಡ್ ಫ್ರೀಡಮ್ ಅಪ್ಪ ಹೇಳ್ತಾರೆ, ನಾನು ನಿಮಗೆ ಫ್ರೀಡಮ್ ಕೊಟ್ಟಿದ್ದರಿಂದ ನೀವು ಕಾಲೇಜ್ ಓದಿ ಕೆಲಸ ಮಾಡಿದ್ರಿ ಅಂತಾರೆ. ಅದೇ ಹಸ್ಬೆಂಡು ಅದೇ ಮಾತುಗಳನ್ನ ಅಂತಾರೆ. ಬಟ್ ಫ್ರೀಡಮ್ ಅನ್ನೋದು ಬೇರೆ ಯಾರು ಕೊಡೋದಲ್ಲ, ನಮಗಾಗಿ ಅಂತ ತಗೊಳ್ಳೋ ಟೈಮೇ ಫ್ರೀಡಮ್ಮು. ಚಿಕ್ಕ ಟೈಮಲ್ಲಾದರೂ ನಿಮಗಾಗಿ ನೀವು ಬದುಕಿ ಹ್ಯಾಪಿಯಾಗಿರಿ. ನಿಮ್ಮ ಲೈಫಿಗೆ ನೀವು ಕ್ಯೂನ್ ಆಗಿರಿ. ಯಾರನ್ನೂ ನಿಮ್ಮನ್ನು ತುಳಿಯೋಕ್ಕೆ ಬಿಡಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.